ಮೈಸೂರು ರಸ್ತೆಯ ನಾಯಂಡಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳ್ಳಂ ಬೆಳಗ್ಗೆ ಜವರಾಯನ ಅಟ್ಟಹಾಸ ಯಾವ ರೀತಿ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಈ ವೇಳೆ BMTCಯ ಡೋರ್ ಟಚ್ ಆಗಿ ಸರೋಜ ಅವರು ಕೆಳಗೆ ಬಿದ್ದಿದ್ದಾರೆ. ಈ ವೇಳೆ ಅವರ ಮೇಲೇನೆ ಬಸ್ ಹರಿದಿದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ BMTC ಬಸ್ ಹರಿದು ಮಹಿಳೆಯ ಸಾವಾಗಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಬೈಕ್ ಹಿಂಬದಿ ಅವರು ಕೂತಿರ್ತಾರೆ. ಕಾಮಾಕ್ಷಿಪಾಳ್ಯದ ನಿವಾಸಿ ಸರೋಜ ಅವರಿಗೆ 43 ವರ್ಷ ವಯಸ್ಸಾಗಿರುತ್ತೆ. ಮೈಸೂರು ರಸ್ತೆಯ ನಾಯಂಡಹಳ್ಳಿ ಸಮೀಪ ಈ ಘಟನೆ ಆಗಿದೆ. ಕಿಲ್ಲರ್ BMTCಗೆ ಮತ್ತೊಂದು ಬಲಿ ಈ ಮೂಲಕ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ. ಬೈಕ್ನಲ್ಲಿ ಸಹೋದರನ ಜೊತೆಗೆ ಹಿಂಬದಿಯಲ್ಲಿ ಕೂತಿರ್ತಾರೆ ಸರೋಜ ಅವರು. ಮುಂದೆ ನಿಂತಿದ್ದ ಕಾರಿನ ಡೋರನ್ನು ಏಕಾಏಕಿಯಾಗಿ ಓಪನ್ ಮಾಡಲಾಗಿದೆಯಂತೆ. ಸೊ ಈ ವೇಳೆ ಆ ಕಾರ್ ಡೋರ್ ಟಚ್ ಆಗಿದೆ. ಅವ್ರು ಕೆಳಗೆ ಬಿದ್ದಿದ್ದಾರೆ, ಬ್ಯಾಲೆನ್ಸ್ ತಪ್ಪಿ ಏಕಾಏಕಿ ಡೋರ್ ಟಚ್ ಆದಾಗ ಕೆಳಗೆ ಬಿದ್ದಿದ್ದಾರೆ. ಸೊ ಅಲ್ಲೇ ಇದ್ದಂತಹ ಬಸ್ ಹರಿದಿದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸೊ ಮೇಲ್ನೋಟಕ್ಕೆ ಇದು ಕಾರ್ ಚಾಲಕನ ಅಜಾಗರೂಕತೆತನ ಕೂಡ ಕಾಣಿಸ್ತಾ ಇದೆ, ಕಾರಲ್ಲಿದ್ದವರ ಅಜಾಗರೂಕತೆತನ ಕೂಡ ಕಾಣಿಸ್ತಾ ಇದೆ. ಇದೇ ಕಾರ್ ಡೋರನ್ನ ಏಕಾಏಕಿ ಓಪನ್ ಮಾಡಿದ್ದಕ್ಕೆ ಅಲ್ಲಿ ಹಿಂದೆಯಿಂದ ಬರ್ತಾ ಇದ್ದಂತಹ ಬೈಕ್ ಸವಾರನಿಗೆ ಅದು ಗೊತ್ತಾಗಿಲ್ಲ, ಕಂಟ್ರೋಲ್ ಮಾಡೋದಕ್ಕೂ ಆಗಿಲ್ಲ. ಅದು ತುಂಬ ಅಪಾಯಕಾರಿ ಯೂಶಲಿ. ಸೊ ಹೀಗಾಗಿ ಅವರು ಹಿಂದೆ ಇದ್ದವರು ಬ್ಯಾಲೆನ್ಸ್ ಅನ್ನು ತಪ್ಪಿದ್ದಾರೆ, ಬಿದ್ದಿದ್ದಾರೆ ಕೆಳಗೆ. ಇದೇ ಸಂದರ್ಭದಲ್ಲಿ ಅದೇ ರೂಟ್ನಲ್ಲಿ ಇದ್ದಂತಹ BMTC ಬಸ್ ಅವರ ತಲೆ ಮೇಲೆ ಹರಿದಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತದೆ. ಸದ್ಯಕ್ಕೆ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ.